ಇನ್ಫ್ರಾಸ್ಟ್ರಕ್ಚರ್ ನಾವೇನು ಚೇಂಜ್ ಮಾಡ್ಲಿಕ್ಕೆ ಬರಲ್ಲ. ಆದ್ಮೇಲಿಂದ ನಾವೇನೋ ಒಂದು ಅರ್ಧ ಅವರ್ ಹೋಗಿ ನೋಡ್ಕೊಂಡು ಚೆನ್ನಾಗಿದೆ ಹಂಗಿತ್ತು ಹಿಂಗಿತ್ತು ಅಂತ ಹೇಳ್ಬಿಡ್ತೀವಿ. ಒಂಥರ ಮುಗ್ಧವಾಗಿ ಮಗು ತರ ಅವರು. ಅವ್ರ ಅಮ್ಮಮ್ಮದು ಓಲೆ ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ಬ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಆ್ಯಕ್ಚುಲಿ ತುಂಬಾ ಬ್ಯುಸಿ ಡೇ ಅಂತ ಹೇಳ್ಬೋದು. ಇವತ್ತು ನಮಗೆ ತುಂಬಾ ಬೇಕಾಗಿರೋರು ಇಬ್ಬರದು ಗೃಹ ಪ್ರವೇಶ ಇತ್ತು. ಬ್ಯಾಕ್ ಟು ಬ್ಯಾಕು 2 ಕಡೆ ಹೋಗಿ ಬರೋದು ಅಂತೂ ತುಂಬಾ ಕಷ್ಟ ಆಗೋಯ್ತು. ಬಟ್ ಆದರೂ ತುಂಬ ದೂರ ಟ್ರಾವೆಲ್ ಮಾಡಿ ತುಂಬ ದಿನ ಆಗಿತ್ತಲ್ವ. ಸೊ ಇಬ್ಬರು ಬೇಕಾಗಿರೋರು ಒಂದು ಕಡೆ ಹೋಗಿ ಇನ್ನೊಂದು ಕಡೆ ಹೋಗಲಿಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ ಅಂತ ಹೇಳಿ ಬೆಳಗ್ಗೆನೇ ಬೇಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಟ್ವಿ. ನಮ್ಮ ಮನೆಯಿಂದ ಆಲ್ಮೋಸ್ಟು 1 ಅವರ್ ಆಗುತ್ತೆ ಈ ಪ್ಲೇಸ್ಗೆ. ಸೊ ಒಂದು ಈಸ್ಟಲ್ಲಿದ್ದರೆ ಇನ್ನೊಂದು ವೆಸ್ಟಲ್ಲಿತ್ತು. ಮೊದಲು ಮೂರ್ತಿ ಅಂಕಲ್ ಮಗಳ ಮನೆಗೆ ಗೃಹ ಪ್ರವೇಶಕ್ಕೆ ಹೋಗಿದ್ವಿ. ಮನೆ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಅವರು ಫ್ಲ್ಯಾಟ್ ತೊಗೊಂಡಿದ್ರು, ತುಂಬ ಚೆನ್ನಾಗಿತ್ತು, 3 BHK. ಆ್ಯಕ್ಚುಲಿ ಅವತ್ತು ದಿನ ಒಳ್ಳೇದಾಗಿತ್ತು ಅನಿಸುತ್ತೆ. ಆ ಅಪಾರ್ಟ್ಮೆಂಟ್ಸಲ್ಲಿ ತುಂಬ ಜನ ಫ್ಲ್ಯಾಟ್ ತೊಗೊಂಡಿರೋರು, ಒಂದು 6 ಮನೆ ಅನಿಸುತ್ತೆ. ಆಲ್ಮೋಸ್ಟ್ 5 to 6 ಮೆಂಬರ್ಸು ಒಂದೇ ದಿನ ಗೃಹ ಪ್ರವೇಶ ಇಟ್ಕೊಂಡಿದ್ರು. ತುಂಬಾ ಕ್ರೌಡೆಡ್ ಆಗಿತ್ತು. ನಾವು ಬೇಗನೆ ಊಟ ಮುಗಿಸ್ಕೊಂಡು ಮೇಲೆ ಹೋಗಿ ಮನೆಯೆಲ್ಲ ನೋಡಿಕೊಂಡು ಆದಷ್ಟು ಬೇಗ ಹೊರಡ್ಬಿಡೋಣ ಅಂದ್ಕೊಂಡ್ವಿ. ಬಟ್ ಅಲ್ಲೇ ಆಲ್ಮೋಸ್ಟ್ 1:30 ಆಗೋಗ್ಬಿಟ್ಟಿತ್ತು. ಮನೆ ಮೇಲೆ ನೋಡೋಕೆ ಹೋಗಿದ್ವಿ ಅಲ್ವಾ, ತುಂಬ ಚೆನ್ನಾಗಿತ್ತು. 4th ಫ್ಲೋರಲ್ಲಿರೋದು ಮನೆ, 3 BHK ಫ್ಲ್ಯಾಟ್ ಅದು. ಆ್ಯಕ್ಚುಲಿ ಫ್ಲ್ಯಾಟ್ ಅನ್ನೋದು ಎಲ್ಲ ಒಂದೇ ಥರ ಇರುತ್ತೆ. ಬಟ್ ಆದರೆ ನಮಗೇನು ಬೇಕು ಇಂಟೀರಿಯರ್ಸು ಅದನ್ನು ನಾವು ಚೇಂಜ್ ಮಾಡ್ಕೊಳ್ಬೋದು. ಸೊ ಎಲ್ಲರದ್ದು ಒಂದು ಕನಸಿನ ಮನೆ ಬೇಕು ಅಂತ ಆಸೆ ಪಡೋರು ಫ್ಲ್ಯಾಟ್ ಕಲ್ಚರ್ಗೆ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ನೆಲ ಕೊಂಡ್ಕೊಳ್ಳೋಕ್ಕಾಗಲ್ಲ ಅಂತ. ಬಟ್ ಆದರೆ ಈಗ ಕಾಸ್ಟ್ಲಿಯಾಗಿ ಸಿಗೋ ಅಂಥ ಫ್ಲ್ಯಾಟ್ಗಳಿಗೆ ಕಂಪೇರ್ ಮಾಡಿದ್ರೆ ಭೂಮಿನೇ ತಗೊಂಡು ನಾವು ಒಂದು ಚಿಕ್ಕದಾಗಿ ಮನೆ ಕಟ್ಕೋಬೋದು ಅಂತ ನನ್ನ ಅನಿಸಿಕೆ. ಭೂಮಿ ಮೇಲೆ ನಾವು ಇನ್ವೆಸ್ಟ್ ಮಾಡಿದ್ರೆ ಅದು ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ಸೊ ಫ್ಲ್ಯಾಟಲ್ಲಿ ಏನಂತ ಹೇಳಿದ್ರೆ ಇನ್ಫ್ರಾಸ್ಟ್ರಕ್ಚರ್ ನಾವೇನು ಚೇಂಜ್ ಮಾಡ್ಲಿಕ್ಕೆ ಬರಲ್ಲ. ಸೊ ಮನೆ ಹೆಂಗಿದೆಯೋ ಹಾಗೇ ಇರುತ್ತೆ. ಮತ್ತು ಅದನ್ನು ಸೇಲ್ ಮಾಡೋವಾಗ ರೀಸೇಲ್ ವ್ಯಾಲ್ಯೂ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಇನ್ವೆಸ್ಟ್ಮೆಂಟ್ ಪ್ರಕಾರ ನೋಡಿದ್ರೆ ಭೂಮಿ ತಗೊಂಡು ಕಟ್ಟೋದು ತುಂಬ ಒಳ್ಳೆಯದು. ಬಟ್ ಆದರೆ ಎಲ್ಲರೂ ಒಂದೇ ಥರ ಇರಲ್ಲ ಅಲ್ವಾ, ಒಬ್ಬೊಬ್ಬರ ಅನಿಸಿಕೆ ಒಂದೊಂದಿರುತ್ತೆ. ಬಟ್ ಮನೆ ಅಂತೂ ತುಂಬಾ ಚೆನ್ನಾಗಿತ್ತು. ತುಂಬ ಕಷ್ಟಪಟ್ಟು ತೊಗೊಂಡಿದ್ದಾರೆ. ಈ ಕನಸಿನ ಮನೇಲಿ ಅವರು ಸದಾ ಖುಷಿಯಾಗಿರಲಿ ಅಂತ ಬಯಸ್ತೀನಿ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ತಾಂಬೂಲ ತೊಗೊಂಡು ಹೊರಟ್ವಿ. ನನಗಂತೂ ಡೆಲಿವರಿ ಆದಮೇಲಿಂದ ಮರವಾಗ್ಬಿಟ್ಟಿದೆ ತುಂಬ. ಎಲ್ಲೋದ್ರೂ ಅಷ್ಟೇ ಏನಾದರೂ ಒಂದು ವಸ್ತುನ ಬಿಟ್ಬಿಟ್ಟು ಬಂದುಬಿಡ್ತೀನಿ. ತಾಂಬೂಲ ತೊಗೊಂಡಿದ್ರು, ನನ್ನ ಕೈಯಲ್ಲಿ ಕೊಟ್ಟಿದ್ರು. ಚಪ್ಪಲಿ ಹಾಕ್ಕೊಳ್ಳೋವಾಗ ಆಚೆ ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಪಾಪ ಅಂಕಲ್ಲು ಮತ್ತೆ ತೊಗೊಂಡು ಬಂದು ಕೊಟ್ಟರು. ನಿಮಗೂ ಏನಾದರೂ ಡೆಲಿವರಿ ಆದಮೇಲೆ ಈ ರೀತಿ ಮರವು ಕಾಡ್ತಿತ್ತ ಹೇಳಿ. ಪಾಪು ಟ್ರಾವೆಲ್ ಮಾಡ್ತಾ ನಿದ್ದೆ ಮಾಡಿಬಿಟ್ಟಿದ್ದ. ಫೀಡ್ ಮಾಡ್ಕೊಂಡು ಹಾಗೆ ಕರ್ಕೊಂಡು ಬಂದೆ. ಮತ್ತು ಇಲ್ಲಿಗೆ ಬರೋಷ್ಟೊತ್ತಿಗೆ ತುಂಬಾ ಟೈಮ್ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ 3:30 ಮೇಲೆ ಆಗೋಗ್ಬಿಟ್ಟಿತ್ತು. ಎಲ್ಲರೂ ಹೋಗ್ಬಿಟ್ಟಿದ್ರು. ನನಗಂತೂ ಈ ಮನೆ ನೋಡ್ಬಿಟ್ಟು ತುಂಬಾ ಖುಷಿ ಆಗೋಯ್ತು. ಯಾಕೆ ಅಂತ ಹೇಳಿದ್ರೆ ತುಂಬ ಸ್ಪೆಷಲ್ಲು ಈ ಮನೆ. ಇಬ್ಬರು ಹೆಣ್ಮಕ್ಳು, ಇನ್ನೂ 20s ಅವರು ತುಂಬ ಕಷ್ಟಪಟ್ಟು ಈ ಮನೆನ ಕಟ್ಟಿದ್ದಾರೆ. ಗಿರ್ಜಾ ಆಂಟಿಗೆ 2 ಹೆಣ್ಮಕ್ಳು, ನವ್ಯ ಮತ್ತು ಚಿಕ್ಕು ಅಂತ. ಅವಳ ಹೆಸರು ಪ್ರಿಯಾಂಕಾ ಅನಿಸುತ್ತೆ. ನಾವು ಚಿಕ್ಕು ಚಿಕ್ಕು ಅಂತ ಕರೆದು, ನನಗೆ ಅವಳ ಹೆಸರೇ ನೆನಪಿಲ್ಲ. ಗಂಡು ಮಕ್ಕಳು ಯಾರೂ ಇಲ್ಲ. 2 ಹೆಣ್ಮಕ್ಳೇ ಗಂಡು ಮಕ್ಳ ಥರ ನಿಂತು ಅವ್ರ ಅಪ್ಪ ಅಮ್ಮನ ಆಸ್ತಿಯಲ್ಲಿ ಮನೆ ಕಟ್ಟಿಸಿದ್ದಾರೆ. ನನಗಂತೂ ತುಂಬಾ ಖುಷಿ ಆಗೋಯ್ತು. ಯಾಕೆ ಅಂತ ಹೇಳಿದ್ರೆ ತುಂಬ ದಿನದಿಂದ ಹೇಳ್ತಾ ಇದ್ರು ಈ ಥರ ಮನೆ ಕಟ್ತಿದ್ದಾರೆ ಅಂತ, ಮಕ್ಕಳೇ ಓಡಾಡ್ತಿದ್ದಾರೆ ಅಂತ. ಮತ್ತು ಇವರು ಕಾಂಟ್ರಾಕ್ಟರ್ಗೆ ಏನೂ ಕೊಟ್ಟಿರಲಿಲ್ಲ. ಹುಡುಗಿರೇ 2 ಸೇರಿಕೊಂಡು ಮೇಸ್ತ್ರಿದು ಹೆಲ್ಪ್ ತೊಗೊಂಡು, ಸೊ ಅವ್ರಿಗೇನು ಬೇಕೋ ಐಟಮ್ಸ್ ಎಲ್ಲ ತೆಗೆದುಕೊಟ್ಟು ಅಲ್ಲೇ ನಿಂತು ಮಕ್ಕಳು ಮನೆ ಕಟ್ಸಿದ್ದಾರೆ. ಬಟ್ ಹೆಣ್ಮಕ್ಳು ಗಂಡು ಮಕ್ಳ ಥರ ಸಾಧನೆ ಮಾಡ್ತಾರಲ್ಲ, ತುಂಬಾ ಖುಷಿ ಆಗುತ್ತೆ. ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ ಗಂಡು ಮಕ್ಳಿಗಿಂತ ಹೆಣ್ಮಕ್ಳೇ ತುಂಬ ಸ್ಟ್ರಾಂಗು. ಮತ್ತು ಅವರು ಏನಾದರೂ ಒಂದು ಡಿಸಿಷನ್ ತೊಗೊಂಡ್ಬಿಟ್ರು ಅಂದರೆ ಅದನ್ನು ಸಾಧಿಸೋ ತನಕ ಬಿಡೋದಿಲ್ಲ. ನನಗಂತೂ ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿದ್ರೆ, ನಾನೇ ಈ ರೀತಿ ನಿಂತು ಮನೆ ಕಟ್ಟಿದ್ರೆ ನನಗೆ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಖುಷಿ ಆಯಿತು. ನನ್ನ ತಂಗಿರ ಥರನೇ ಅವರಿಬ್ರೂ ತುಂಬ ಚಿಕ್ಕವರು. ನಾವೆಲ್ಲ ಸ್ಕೂಲ್ಗೆ ಹೋಗೋವಾಗ ಅವರು ಇನ್ನೂ ಚಿಕ್ಕವರು. ನಾವು ಒಂದೇ ಬಿಲ್ಡಿಂಗಲ್ಲೇ ಮನೆಯಲ್ಲಿ ಬಾಡಿಗೆಗಿದ್ವಿ ಆಗ. ಸೊ ಅವರು ಲೀಸ್ಗಿದ್ರು, ನಾವು ಲೀಸ್ಗಿದ್ವಿ. ತುಂಬ ವರ್ಷಗಳಿಂದ ಅವರು ಎಲ್ಲ ಕಡೆನೂ ಲೀಸ್ಗಂತನೇ ಹಾಕ್ಕೊಂಡಿದ್ರು ಮನೆಗಳನ್ನ.
ಈಗ ಅವ್ರದ್ದೇ ಒಂದು ಸ್ವಂತ ಮನೆ ಆಗಿದೆ. ಅದು ಅವ್ರ ಮನೆಯಲ್ಲಿರೋ ಹೆಣ್ಮಕ್ಳೇ ನಿಂತು ಮನೆ ಕಟ್ಸಿದ್ದಾರೆ ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ಮತ್ತು ಹೆಮ್ಮೆ ಅನಿಸುತ್ತೆ. ನನಗೂ ಏನಾದರೂ ಹೆಣ್ಮಗು ಹುಟ್ಟಿದ್ರೆ ಈ ರೀತಿಯೇ ಅವರು ನಿಂತು ಸಾಧನೆ ಮಾಡಬೇಕು ಅಂತ ನನಗೊಂದು ಖುಷಿ. ಬಟ್ ಆಂಟಿ ಅಂತೂ ತುಂಬಾ ಕಷ್ಟಪಟ್ಟಿದ್ದಾರೆ. ಸೊ ಅವ್ರಿಗೆ ಈ ರೀತಿಯಾಗಿ ಹೆಣ್ಮಕ್ಳು ವರವಾಗಿ ನಿಂತಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ಇದು ಡೂಪ್ಲೆಕ್ಸ್ ಮನೆ ಕಟ್ಸಿರೋದವರು. ಕೆಳಗಡೆ ಒಂದು ಮನೆ ಬಾಡಿಗೆಗೆ ಬಿಟ್ಟಿದ್ದಾರೆ. ಮತ್ತು ಇಲ್ಲಿ ಮೇಲೆ ಫಸ್ಟ್ ಫ್ಲೋರು ಮತ್ತು ಸೆಕೆಂಡ್ ಫ್ಲೋರು ಅವ್ರಿಗಿರೋದಕ್ಕೇನೆ 3 BHK. ತುಂಬ ವಿಶಾಲವಾಗಿದೆ ಮನೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಅಂದರೆ ಇದು ಮನೆ ಕಟ್ಟೋದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಹೆಣ್ಮಕ್ಳು. ನಾವೇನೋ ಒಂದು ಅರ್ಧ ಅವರ್ ಹೋಗಿ ನೋಡಿಕೊಂಡು ಚೆನ್ನಾಗಿದೆ ಹಂಗಿತ್ತು ಹಿಂಗಿತ್ತು ಅಂತ ಹೇಳಿಬಿಡ್ತೀವಿ. ಬಟ್ ಅವರೇ ನಿಂತು ಎಲ್ಲ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಇದೆ. ನಾನು ಅನುಭವಿಸಿರೋಳು, ನನಗೂ ಗೊತ್ತಿದೆ ಇದು. ಯಾಕೆ ಅಂತ ಹೇಳಿದ್ರೆ ಬಿಸಿಲು ಮಳೆ ಗಾಳಿ ಅಂತ ಹೇಳಿದ್ರು ಇದು ಮನೆ ಕಟ್ಟಿ ಮುಗಿಯೋವರೆಗೂ ಅಷ್ಟೇನೆ ನಮಗೆ ನಿದ್ದೆ ಸರಿಯಾಗಿ ಬರೋದಿಲ್ಲ. ಸೊ ಆ ಒಂದು ಬಿಗ್ ಡೇಗೋಸ್ಕರ ನಾವು ಕಾಯ್ತಾ ಇರ್ತೀವಲ್ವ, ಆ ಬಿಗ್ ಡೇನೇ ಇದು. ಸೊ ನವ್ಯ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅಡೋರಬಲ್ ಆಗಿ ಆರೆಂಜ್ ಕಲರ್ ಡ್ರೆಸ್ಸಲ್ಲಿ. ಪಾಪ ಚಿಕ್ಕು ಟಯರ್ಡ್ ಆಗಿಬಿಟ್ಟಿದ್ಲು, ಬೇರೆ ಕೆಲಸಗಳೆಲ್ಲ ಇತ್ತಲ್ವ. ಸೊ ಅದನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ಲು. ಅವಳು ಸೇಮು ಇದೇ ರೀತಿ ಯೆಲ್ಲೋ ಕಲರ್ ಡ್ರೆಸ್ ಹಾಕ್ಕೊಂಡಿದ್ಲು ಅಂತೆ. ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು ಅಂತ ಅನಿಸುತ್ತೆ. ಪಾಪ ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಅಂತ ಹೇಳಿದ್ರೆ ಯಾವುದೇ ಕೆಲಸಕ್ಕೂ ಬೇರೆಯವ್ರ ಮೇಲೆ ಅಷ್ಟು ಡಿಪೆಂಡ್ ಆಗೋದಿಲ್ಲ. ಅವರೇ ದುಡ್ದಿರೋ ದುಡ್ಡಲ್ಲಿ ಮತ್ತು ಸ್ವಲ್ಪ ಲೋನ್ ಮಾಡಿಕೊಂಡು ಈ ಮನೇನ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಟ್ಟಿದ್ರು ಮನೆ ಅಂತೂ. ನನಗೆ ತುಂಬ ಇಷ್ಟ ಆಯಿತು. ಸೊ ನಮ್ಮ ನೆಲದಲ್ಲಿ ನಾವು ಹೆಂಗೆ ಬೇಕಾದರೂ ಮನೆ ಕಟ್ಕೋಬೋದು ಅಲ್ವಾ. ಸೊ ಇದನ್ನೇ ಹೇಳಿದ್ದು. ಮನೆನೂ ಮತ್ತು ನೆಲನೂ ನಮ್ಮದೇ ಆಗಿತ್ತು ಅಂತ ಹೇಳಿದ್ರೆ ಖುಷಿ ದುಪ್ಪಟ್ಟಾಗುತ್ತೆ. ಅದು ಹೆಣ್ಮಕ್ಳು ಈ ರೀತಿ ಇಷ್ಟು ಒಳ್ಳೆಯದಾಗಿ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರ ಪೇರೆಂಟ್ಸಿಗೆ ಎಷ್ಟು ಹೆಮ್ಮೆ ಇರುತ್ತೆ ಅಲ್ವಾ. ಸೊ ನೆಕ್ಸ್ಟು ಹೆಂಗಿದ್ರು ಮದುವೆ ಅಂತ ಹೇಳ್ತಾರೆ. ಬಟ್ ಅವರೊಂದು ಸಾಧನೆ ಮಾಡಿದಾರಲ್ಲ. ಈಗ ಅವ್ರ ಅಪ್ಪ ಅಮ್ಮ ಉಳ್ಕೊಳ್ಳೋದಕ್ಕಂತ ಒಂದು ಸೂರು ಮಾಡಿಕೊಟ್ಟಿದ್ದಾರೆ. ಸೊ ಅದು ಗ್ರೇಟ್ ಅಂತ ಹೇಳ್ಬೋದು. ನನಗಿನ್ನೂ ನೆನಪಿದೆ, ಗಿರ್ಜಾ ಆಂಟಿ ಅಂತೂ ತುಂಬ ಸಾಫ್ಟ್ ನೇಚರ್ ಪರ್ಸನ್ನು. ಅವ್ರು ಯಾವಾಗಲೂ ಅಷ್ಟೇ ಚಕ್ಲಿ ಎಲ್ಲ ಮಾಡಿದ್ರೆ ನನಗೆ ಕೊಡ್ತಾಯಿದ್ರು. ತುಂಬ ಚೆನ್ನಾಗಿ ಮಾಡ್ತಾರೆ ಚಕ್ಲಿ, ಬೆಣ್ಣೆ ಮುರುಕು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಚಿಕ್ಕ ವಯಸ್ಸಲ್ಲಿ ಅವರು ಅಷ್ಟೇ ಆಂಟಿ ಏನಾದರೂ ಒಂದು ಹೇಳ್ತಾನೆ ಇರ್ತಾಯಿದ್ರು. ನಾನು HDFC ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಆಂಟಿ ಯಾವಾಗಲೂ ಬ್ಯಾಂಕ್ನವ್ರು ಬಂದರು ಅಂತ ಹೇಳ್ತಾ ಇರ್ತಾಯಿದ್ರು. ಆಂಟಿ ಎಷ್ಟು ಮನಸ್ಸು ಬಿಟ್ಟು ಮಾತಾಡ್ತಾರೆ ಅಂತ ಹೇಳಿದ್ರೆ ಒಂಥರ ಮುಗ್ಧವಾಗಿ ಮಗು ಥರ ಅವರು, ಒಂಥರ ನಿಷ್ಕಲ್ಮಶ ಇಲ್ದಿರೋ ಅಂಥ ಮನಸ್ಸು ಅವ್ರದ್ದು. ಆಂಟಿಗೆ ಎಲ್ಲ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದ ಮಕ್ಕಳು ಈ ರೀತಿ ಚೆನ್ನಾಗಿ ಬೆಳೆದು ಎಷ್ಟು ಚೆನ್ನಾಗಿ ಜವಾಬ್ದಾರಿಯಿಂದ ನಿಂತು ಮನೆ ಕಟ್ಟಿ ಅವ್ರ ಅಪ್ಪ ಅಮ್ಮನಿಗೆ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಸಾಧಾರಣವಾದ ವಿಚಾರ ಅಲ್ವೇ ಅಲ್ಲ. ಗಂಡ್ಮಕ್ಳು ಇಲ್ವಲ್ಲ ಅಪ್ಪ ಅಂತ ಕೊರ್ಗೋ ಕಾಲ ಹೋಗಿ ಹೆಣ್ಮಕ್ಳೇ ಬೇಕು ಅನ್ನೋ ಕಾಲ ಬಂದಿದೆ. ಈ ರೀತಿ ಮನೆಗೆ ಕೀರ್ತಿ ಮತ್ತು ಹೆಮ್ಮೆ ತರುವಂಥ ಹೆಣ್ಮಕ್ಳಿಗೆಲ್ಲ ನಂದು ಒಂದು ಬಿಗ್ ಸೆಲ್ಯೂಟ್. ಸೊ ಈ ಇನ್ಸ್ಪೈರಿಂಗ್ ಸ್ಟೋರಿ ನಿಮ್ಮನ್ನು ಇನ್ಸ್ಪೈರ್ ಮಾಡಲಿ ಅಂತ ಬಯಸ್ತೀನಿ. ಪಾಪು ಟೈಮ್ ಪಾಸಿಗೆ ಅವ್ರ ಅಮ್ಮಮ್ಮದು ಓಲೆ ಕಿತ್ಕೊಂಡು ಆಟ ಆಡ್ತಾ ಇದ್ದ. ಅರ್ಶಿನ ಕುಂಕುಮ ತೊಗೊಂಡು ಮನೆಗೆ ಹೊರಟ್ವಿ. ಫೈನಲಿ ಹೇಗೋ ಟಯರ್ಡಾಗಿ ಮನೆಗೆ ವಾಪಸ್ ಹೊರಟ್ವಿ. ಬಟ್ ತುಂಬ ಖುಷಿ ಆಯಿತು ಈ 2 ಮನೆಯಲ್ಲಿ ಗೃಹ ಪ್ರವೇಶಕ್ಕೆ ಹೋಗಿದ್ದು ಮತ್ತು ಈ 2 ಹೆಣ್ಮಕ್ಳು ಸಾಧನೆ ಮಾಡಿದ್ದು ಅಂತೂ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಮತ್ತು ಮೆಚ್ಚುಗೆ ಇದೆ. ಅವ್ರು ಸದಾ ಈ ಮನೆಯಲ್ಲಿ ಖುಷಿಯಾಗಿರಲಿ, ಎಲ್ಲ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಹೇಗೋ ಟಯರ್ಡಾಗಿ ಫೈನಲಿ ಮನೆಗೆ ಬಂದು ಸೇರಿದ್ವಿ. ನಮ್ಮ ಚಿಂಟು ಕಾಯ್ತಾ ಇದ್ದ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಫ್ರೆಂಡ್ಸ್. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.